ಈ ಒಂದಷ್ಟು ಕಮೆಂಟಿಗೆ ನಾನು ಖಂಡಿತ ಸಲಹೆನ ಅಥವಾ ಮಾತನ್ನು ಸಮಾಧಾನನ ಏನಾದರೂ ಅಂದ್ಕೊಳ್ಳಿ ಹೇಳಬೇಕು ಅನ್ನಿಸ್ತಾ, ಅದಕ್ಕೋಸ್ಕರ ಈ ವಿಡಿಯೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವಿಡಿಯೋ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ನಾನು ಒಂದು ಟ್ರೂ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ರಿ. ಹಾಗೆಯೇ ಕಂಪ್ಲೀಟ್ ವಿಡಿಯೋನ ನೋಡಿ ಎಲ್ಲ ವಿಚಾರಗಳನ್ನು ಕೂಡ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಬಟ್ ಆದ್ರೂ ಕೂಡ ನೀವು ಯಾರೋ ನಾನು ಯಾರೋ ನನಗೆ ಕಮೆಂಟ್ ಮೂಲಕ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ರಿ. ಅದಕ್ಕೆ ನಾನು ತುಂಬಾನೇ ಕೃತಜ್ಞಳಾಗಿ ಇರ್ತೀನಿ. ಆ ಒಂದು ನಂಬಿಕೆ ಇಟ್ಟು ನನ್ನ ಮಾತುಗಳಿಗೆ ನೀವು ಇಂಪಾರ್ಟೆಂಟ್ ಕೊಟ್ಟು ಸೊ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಹಾಗಾಗಿ ನಿಮ್ಮ ಒಂದು 3-4 ಕಮೆಂಟ್ಗಳು ನನಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ಟಾಪಿಕ್ನ ತೊಗೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಲೈಫ್ ಸ್ಟೈಲ್ ಹೇಗೆ ಇಟ್ಕೊಂಡಿದ್ದೆ, ಫುಡ್ ಹೇಗೆ ನಾನು ಯಾವ ಥರ ಫುಡ್ಡನ್ನ ತಗೊಳ್ತಾ ಇದ್ದೆ ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂದಿದ್ದೆ. ಬಟ್ ನನ್ನ ಹಳೆ ವಿಡಿಯೋಗೆ ಬಂದಂಥ ಒಂದಷ್ಟು ಕಮೆಂಟ್ಗಳ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ನನ್ನ ಲೈಫ್ ಸ್ಟೈಲ್ ಅಥವಾ ಫುಡ್ಡಿಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ಪುಟ್ಟದಾಗಿ ಈ ಒಂದು ಕಮೆಂಟ್ಗಳು ಏನಿದ್ವು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ಮೊದಲನೇದಾಗಿ, ಡೆಲಿವರಿ ಆಗಿದೆ, ಮಗು ಇದೆ, ಸೊ ಡಿಪ್ರೆಷನಲ್ಲಿ ಇದ್ದೀನಿ, ಧ್ಯಾನ ಮಾಡಿದ್ರು ಸರಿ ಹೋಗ್ತಾ ಇಲ್ಲ, ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ್ವಿ. ಯೂಟ್ಯೂಬಲ್ಲಿ ನಿಮಗೆ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಅನ್ನೋದು ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿರ್ತಾರೆ. ಸೊ ಸರ್ಚ್ ಮಾಡಿಕೊಂಡು ನೋಡಿ. ಮತ್ತು ನಾನು ಕೂಡ ಅಪ್ಕಮಿಂಗ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಡಿಪ್ರೆಷನ್ ಅಂತ ಅನ್ನೋದಕ್ಕೆ ನಾವು ಬರೀ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಿದ ತಕ್ಷಣ ಅಂತಲ್ಲ, ಏನು ಅವುಗಳ ಜೊತೆಗೆ ನಾವು ಯೋಚನೆ ಮಾಡುವಂತಹ ರೀತಿನೂ ಕೂಡ ಚೇಂಜ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಈ ಒಂದು ಡೆಲಿವರಿ ಆದಮೇಲೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಕೋಪ ಮತ್ತು ನಿದ್ದೆ ಸರಿಯಾಗಿ ಆಗ್ತಾ ಇರಲ್ಲ, ಮಗು ರಾತ್ರಿಯೆಲ್ಲ ಎದ್ದಿರುತ್ತೆ, ಮಗುನ ನೋಡ್ಕೋಬೇಕು. ಇದೊಂದು ತುಂಬಾ ಏನೋ ಕಷ್ಟ ಆದಂಥ ಟಾಸ್ಕ್. ಅದನ್ನು ನಾವು ಕಷ್ಟ ಅಂತ ಅಂದ್ಕೊಂಡಾಗ ನಮ್ಗೆ ಅದು ಕಷ್ಟ ಅನಿಸುತ್ತೆ. ಮತ್ತು ಮನೆ ಒಳಗಡೆನೇ ಇರಬೇಕು. ಸೊ ನಮಗೆ ಯಾರೂ ಸಪೋರ್ಟಿವ್ ಸಿಸ್ಟಮ್ ಅಂತ ಇಲ್ಲ ಅಂದಾಗ ಈ ಥರ ಒಂದು ಡಿಪ್ರೆಷನ್ ಅನ್ನೋ ಥರ ಅನಿಸುತ್ತೆ, ಸಿಂಗಲಾಗಿ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅಂತ ಅಂದಾಗ. ಸೊ ಹಾಗಾಗಿ ನಾನು ಹೇಳೋದು ಏನಪ್ಪ ಅಂತ ಅಂದರೆ, ನಿಮ್ಮ ಮನೇಲಿ ಯಾರೇ ಬಾಣಂತಿ ಮಗು ಆಗಿದೆ, ಬಾಣಂತಿ ಇದ್ದಾರೆ ಮನೇಲಿ ಅಂತಂದಾಗ ಅವರಿಗೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಆದಷ್ಟು ಕಂಫರ್ಟ್ ಝೋನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಮೀನ್ ಮಗುನ ಸ್ವಲ್ಪ ನೀವು ಸುಧಾರಿಸೋದು, ನೋಡ್ಕೊಳ್ಳೋದು. ಹಸ್ಬೆಂಡ್ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಥವಾ ಅಕ್ಕ ತಂಗಿ ಯಾರೇ ಇದ್ರೂ. ಯಾಕೆಂತಂದರೆ ಈ ಒಂದು ಡೆಲಿವರಿ ಅನ್ನೋ ಜರ್ನಿ ಏನಿರುತ್ತೆ ತುಂಬಾ ಈಸಿ ಅಂತ ಇಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದಷ್ಟು ರಾತ್ರಿಗಳು ನಿದ್ರೆ ಸರಿ ಇರೋದಿಲ್ಲ. ಡೆಲಿವರಿ ಆದಮೇಲೆ ಒಂದಷ್ಟು ರಾತ್ರಿಗಳು ಮಗು ನೋಡ್ಕೋಬೇಕು, ನಿದ್ರೆ ಸರಿ ಅನಿಸ್ತಾ ಇರೋದಿಲ್ಲ. ಆಬ್ವಿಯಸ್ಲಿ ಮನಸ್ಸು ಬಾಡಿ ವ್ಯತ್ಯಾಸ ಆಗ್ತಲೇ ಇರುತ್ತೆ. ಸೊ ಇಂಥ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಹಸ್ಬೆಂಡ್, ಗಂಡ ಎಷ್ಟು ಅವರಿಗೆ ಸಪೋರ್ಟಿವ್ ಆಗಿ ಇರ್ತಾರೆ, ಎಷ್ಟು ಪಾಸಿಟಿವ್ ಆಗಿ ಇರ್ತಾರೆ ಅಷ್ಟು ಒಳ್ಳೆಯದು. ನನಗೀಗ 4 ತಿಂಗಳು ತುಂಬಿ 5 ತಿಂಗಳು ನಡೀತಾ ಇರೋ ಮಗು ಇದೆ. 2 ತಿಂಗಳು ಆಗಿ 3ನೇ ತಿಂಗಳಿಗೆ ಬಿದ್ದಿದ ತಕ್ಷಣ ನಾನು ಬಂದ್ಬಿಟ್ಟೆ ಹಸ್ಬೆಂಡ್ ಮನೆಗೆ, ಐ ಮೀನ್ ನಮ್ಮ ಮನೆಗೆ. ಸೊ ನನಗೆ ಆ ಒಂದು ಟೈಮಲ್ಲಿ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿ, ಅಂದರೆ ರಾತ್ರಿ ಹೊತ್ತು ನಾನು ಒಬ್ಬಳೇ ಎದ್ದಿರ್ತಿರ್ಲಿಲ್ಲ, ಅವರು ಕೂಡ ಎದ್ದಿರ್ತಿದ್ರು. ಅವರು ಕೂಡ ಸ್ವಲ್ಪ ಹೊತ್ತು ಮಗುನ ನೋಡ್ಕೊಳ್ಳೋದು, ಸುಧಾರಿಸೋದು, ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡೋದು. ಬಿಕಾಸ್ ಡೆಲಿವರಿ ಆದಮೇಲೆ ಬಾಡಿಗೆ ತುಂಬ ರೆಸ್ಟ್ ಬೇಕಾಗ್ತಾ ಇರುತ್ತೆ. ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗಬೇಕು. ಆಮೇಲೆ ಇನ್ನೊಂದು, ನಿಮ್ಗೆ ಇನ್ ಕೇಸ್ ನಿಮಗೆ ಯಾರೂ ನಿಮಗೆ ಬ್ಯಾಕ್ ಬೋನ್ ಅಂತ ನೋಡ್ಕೊಳ್ತಾ ಇಲ್ಲ ಅಂತ ಅಂದ್ರೂ, ಸೊ ಈ ಒಂದು ಮಗು ಅಂತ ಅನ್ನೋದೇ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ವ. ನಾನು ನೆಕ್ಸ್ಟ್ ಹೇಳ್ತೀನಿ, ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೆ ಖಂಡಿತವಾಗ್ಲೂ ಏನು ಹೌದಲ್ವಾ ಅಂತ ಅನಿಸುತ್ತೆ ಲಾಸ್ಟಿಗೆ. ದೇವರು ಕೊಟ್ಟಿರುವಂಥ ಒಂದು ವರ. ಮತ್ತು ನೀವು ಅಮ್ಮಮ್ಮ ಅಂದರೆ 4-5 ತಿಂಗಳು ಅಷ್ಟೇ ನಿದ್ರೆ ಹೆಚ್ಚು ಕಮ್ಮಿ ವ್ಯತ್ಯಾಸ ಆಗ್ಬೋದು. ಬಟ್ ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತಾ. ಅದು ಮತ್ತೆ ನಮಗೆ ಬೇಕು, ಮತ್ತೆ ಬೇಕು ಅಂತಂದರೆ ಅದು ಲೈಫಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. 1 ಸತಿ ಅಥವಾ 2 ಸತಿ. ನಮಗೀಗ ಮಗುನ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ಮಗು ಆಗಿದೆ ಅಂತ ಅಂದಾಗ ನೀವೆಷ್ಟು ಬ್ಲೆಸ್ಡ್ ಅಂತ ಅನ್ಕೋಬೇಕು, ಎಷ್ಟೊಂದು ಪುಣ್ಯವಂತರು. ಸೊ ಆ ಮಗುನ ಒಂದು 4-5 ತಿಂಗಳು ನೀವು ಸ್ವಲ್ಪ ಕಷ್ಟಪಟ್ಟು ಇಷ್ಟಪಟ್ಟು ಆರೈಕೆ ಮಾಡಿ ಒಂಚೂರು ದೊಡ್ಡದು ಮಾಡಿದ್ರಿ ಅಂತ ಅಂದರೆ ಆಮೇಲೆ ಮಕ್ಕಳು ಹೇಗೆ ದೊಡ್ಡವರಾದರು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ
ಎಷ್ಟೋ ಜನ ಇವತ್ತು ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಮಕ್ಕಳಾಗ್ತಾ ಇಲ್ಲ, ನಮಗೆ ಜೀವನನೇ ಬೇಡ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ಮಗು ಆಗಿದೆ ಅಂತಂದರೆ ನೀವು ಎಷ್ಟು ಲಕ್ಕಿ ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ನೀವು ಆ ಒಂದು ಡಿಪ್ರೆಷನ್ ಅಂತ ಏನಿದೆ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಲಕ್ಕಿ, ನಿಮಗೆ ಅಂತ ಅಂದ್ಬಿಟ್ಟು ಒಂದು ಮಗು ನಿಮ್ಮ ಹತ್ರ ಬಂದಿದೆ ಅಂತಂದರೆ ನೀವು ಎಷ್ಟು ಲಕ್ಕಿ. ಅದನ್ನು ಹೇಗೆ ನೋಡ್ಕೋಬೇಕು, ಅದನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟು, ಕಷ್ಟ ಆಗುತ್ತೆ, ಹೇಳಿದಷ್ಟು ಈಸಿ ಇಲ್ಲ, ಬಟ್ ಮಾಡ್ತೀವಿ ಅಂತ ಹೊರಟಾಗ ಯಾವುದು ಕೂಡ ಕಷ್ಟ ಅಂತ ಅನ್ಸಲ್ಲ. ಆ್ಯಂಡ್ ಕಮ್ ಟು ದ ಸೆಕೆಂಡ್ ಕಮೆಂಟ್, ಏನು ಸೆಕೆಂಡ್ 2-3 ಕಮೆಂಟ್, ನೆಕ್ಸ್ಟ್ ಏನು ಕಮೆಂಟ್ ಇತ್ತು ಅದ್ರ ಬಗ್ಗೆ ಹೇಳ್ತೀನಿ. ಪಾಪ ನೋಡಿ, ಒಂದು ಕಡೆ ಈಗ ನಿಮಗೆ ಮಗು ಆಗಿದೆ, ನೋಡ್ಕೊಳ್ಳೋದಕ್ಕೆ ಕಷ್ಟ, ಅಥವಾ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನೀವೊಂಥರ ಡಿಪ್ರೆಷನ್ ಅಂತ ಆಗಿದೆ. ಬಟ್ ಇನ್ನೊಂದು ಕಡೆ ನೋಡೋಕೆ ಬಂದರೆ ಪಾಪ IVF 2-3 ಸತಿ ಮಾಡಿಸ್ಕೊಂಡಿದ್ದಾರಂತೆ, ಅದು ಫೇಲ್ಯೂರ್ ಆಗಿದೆ. ಮತ್ತು ಈಗ ಮಗು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಜೀವನನೇ ಬೇಡ ಅಂತ ಅನ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇನ್ನೊಬ್ಬರು 11 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಿಲ್ಲ, ಎಲ್ಲಾದರೂ ಹೊರಗಡೆ ಹೋದ್ರೂ ಎಲ್ಲರೂ ಎಷ್ಟು ಜನ ಮಕ್ಕಳು ಅಂತಾರೆ, ಮಕ್ಕಳಿಲ್ಲ ಅಂದರೆ ಅವ್ರು ನೋಡೋ ರೀತಿನೇ ಚೇಂಜು, ಸತ್ತೋಗ್ಬಿಡ್ಬೇಕಂತ ಅನಿಸುತ್ತೆ. ಎಷ್ಟು ದೊಡ್ಡ ದೊಡ್ಡ ಪದಗಳನ್ನು ಬಳಸಿದ್ದಾರೆ. ಇದನ್ನು ನೋಡಿದಾಗ ನಾನು ಈ ವಿಷಯದ ಬಗ್ಗೆ ಮಾತಾಡಲೇಬೇಕಂತ ಅನ್ನಿಸ್ತು. ಡಿಪ್ರೆಷನ್ ಅಂತ ಹೇಳಿದ್ರಲ್ವಾ, ಇವರ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆನಾ ನಿಮ್ಮದು ಅಲ್ವಾ? ಪಾಪ ಇವರು ಇನ್ನೂ ಹಾತೊರಿತಾ ಇದ್ದಾರೆ, ಹಪಹಪಿಸ್ತಾ ಇದ್ದಾರೆ, ನನಗೆ ಮಗು ಆಗಬೇಕು, ನನಗೆ ಮಗು ಬೇಕು. ಸೊ ಈ ಥರ ಇದ್ದಾಗ ನಿಮ್ಮದು ನಿಜವಾಗ್ಲೂ ಏನೂ ತಲೆ ಕೆಡಿಸ್ಕೊಳ್ಳೋವಂಥ ಪ್ರಾಬ್ಲಮ್ಮೇ ಅಲ್ಲ. ಒಂದು 4-5 ತಿಂಗಳು ಸ್ವಲ್ಪ ಹಿಂಸೆ ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಅದನ್ನು ದಯವಿಟ್ಟು ಕಾಮಾಗಿ ನಿಧಾನಕ್ಕೆ ಕೂತು ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ನಿಮ್ಗೆ ಏನು ಆಗ್ತಾ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡಿಕೊಂಡು ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಲೈಫ್ ಅದಾದಮೇಲೆ ತುಂಬ ಚೆನ್ನಾಗಿ ಇರುತ್ತೆ. ಇನ್ನು ನೀವು ತುಂಬ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ನಮಗೆ ಮಕ್ಕಳಾಗ್ತಾ ಇಲ್ಲ, ಜೀವನನೇ ಬೇಡ ಅಂತ ಅನ್ನಿಸ್ತಾ ಇದೆ, ಈ ಥರ ಥಾಟ್ನ ಯಾವತ್ತೂ ನಿಮ್ಮ ಲೈಫಲ್ಲಿ ಅಂದ್ಕೊಳಕ್ಕೆ ಹೋಗಬೇಡಿ. ಎಷ್ಟೋ ಜನಕ್ಕೆ 50 ವರ್ಷಕ್ಕೆ, 45 ವರ್ಷಕ್ಕೆ, 40 ವರ್ಷಕ್ಕೆ, 35 ವರ್ಷಕ್ಕೆ, 38 ವರ್ಷಕ್ಕೆ ಮಕ್ಕಳಾಗಿರೋದು ಉಂಟು. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ನಂಬಿಕೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾನು ನನ್ನ ಲೈಫಲ್ಲಿ ಸತ್ಯವಾದಂಥ ನನ್ನ ಎಕ್ಸ್ಪೀರಿಯನ್ಸ್ನೊಂದಿಗೆ ನಿಮಗೆ ಹೇಳ್ತಾ ಇರೋದು, ಯಾವಾಗಲೂ ಅಷ್ಟೇ ನೀವೇನೇ ಕೆಲಸ ಮಾಡಬೇಕಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕೆ ಹೋದಾಗ ನೀವು ಅಂದ್ಕೊಂಡಿದ್ದ ತಕ್ಷಣ ಅದು ಫಲ ಸಿಗಲಿಲ್ಲ ಅಂತಂದರೆ ಡಿಸಪಾಯಿಂಟ್ ಅಂತ ಅನಿಸುತ್ತೆ, ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಯಾವುದೋ ಒಂದು ಪೂಜೆನೋ, ಯಾವುದೋ ಒಂದು ವ್ರತನೋ, ಏನೋ ಒಂದು ಪೂಜೆ ಮಾಡಿಸ್ಬೇಕು, ಅದನ್ನ ಏನಕ್ಕೆ, ನಿಮ್ಮ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಸರಿ ಹೋಗಬೇಕು, ನಾನು ಆಸೆ ಪಟ್ಟಿರೋದೆಲ್ಲ ನನಗೆ ಸಿಗಬೇಕು ಅನ್ನೋದೊಂದು ಸಂಕಲ್ಪ ಮಾಡಿಕೊಂಡು ನೀವು ಜಸ್ಟ್ ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ. ಅದು ಖಂಡಿತವಾಗ್ಲೂ ದೇವರಿಗೆ ತಲುಪುತ್ತೆ. ತಲುಪಿದಂಥ ದಿನಕ್ಕೆ ನಿಮಗೆ 100% ರಿಸಲ್ಟ್ ಸಿಕ್ಕಿರುತ್ತೆ. ಸೊ ನಮ್ಮ ಜನಕ್ಕೆ ಹೇಗೆ ಅಂತ ಅಂದರೆ, ಹಿಂಗೆ ಚಿಟಿಕೆ ಹೊಡೆದಿದ್ದ ತಕ್ಷಣ ಎಲ್ಲವೂ ಸಿಗಬೇಕು, ಕಷ್ಟಪಡಬೇಕು ಅಥವಾ ಟೈಮ್ ಕೊಡಬೇಕು, ವೆಯ್ಟ್ ಮಾಡಬೇಕು, ಇದು ಯಾವುದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಈಗ ನನ್ನ ಲೈಫಲ್ಲೇ ನಾನು ತೊಗೊಳೋದಕ್ಕೆ ಬಂದರೆ, ನನಗೆ ಒಂದು ಮಗುವಿನ ಒಂದು ಮಗುಗೆ 10 ವರ್ಷ ಡಿಫ್ರೆನ್ಸ್ ಇದೆ. ಈ 10 ವರ್ಷದಲ್ಲಿ ನಾನು ತುಂಬ ಸ್ಟ್ರಗಲ್ ಮಾಡಿದೆ. ಸೊ ನಾನು ಆ ಒಂದು ಸಿಚುವೇಶನಲ್ಲೂ ಅಷ್ಟೇ ನಾನು ಅಂದ್ಕೊಂಡಿದ್ದಿಷ್ಟೇ, ಭಗವಂತ ನೀನು ಎಷ್ಟು ಕಷ್ಟ ಕೊಡ್ತೀಯಾ ಕೊಡು, ಇದೆಲ್ಲ ನಾನು ಹಿಂದಿನ ಜನ್ಮ ಮಾಡಿರೋಂಥ ಕರ್ಮಗಳಿರ್ಬೋದು, ಅದು ಬಗೆಹರಿಯೋ ತನಕ ನಾನು ಈ ಕಷ್ಟ ಅನುಭವಿಸೋದು ನೀನೇ ನಿಶ್ಚಯ ಮಾಡಿದೀಯ ಅಂದಾಗ ಅನುಭವಿಸ್ತೀನಿ. ಇಷ್ಟು ಕಷ್ಟ ಕೊಟ್ಟು ಇಷ್ಟು ಪರೀಕ್ಷೆಗಳನ್ನು ನೀನು ಕೊಟ್ಟಿದ್ರೂ ಸಹ ನಾನು ನಿನ್ನನ್ನು ನಂಬ್ತೀನಿ. ಆ ನಂಬಿಕೆನ ನಾನು ಇಟ್ಟಿರ್ತೀನಿ. ನನಗೇನು ಬೇಕಂತ ಅಂದ್ಕೊಳ್ತಾ ಇದ್ದೀನಿ, ಅದು ನೀವು ಖಂಡಿತ ಕೊಡ್ತೀರಾ. ಇದಷ್ಟೇ ನಾನು ಅಂದ್ಕೊಂಡಿದ್ದು. ಸೊ ಈಗ ನನ್ನ ಲೈಫಲ್ಲಿ ನಾನು ಏನೇನು ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಎಲ್ಲವೂ ನನಗೆ ಸಿಗ್ತಾ ಹೋಗ್ತಾ ಇದೆ. ಕಾರಣ ಇಷ್ಟೇ, ಯಾವತ್ತೂ ನಾವು ನಿರೀಕ್ಷೆಗಳನ್ನು ಇಟ್ಕೊಂಡು ಏನೂ ಮಾಡಬಾರ್ದು. ಈಗ ನೀವು ಅಷ್ಟೇ ಯಾವುದೋ ಒಂದು ವ್ರತ, ನಾವು ಪೂಜೆನ ಮತ್ತೊಂದು ಮಾಡ್ತೀರಾ, ನಿರೀಕ್ಷೆನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ದಯವಿಟ್ಟು ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ನಿರೀಕ್ಷೆನ ಇಟ್ಕೊಳ್ಳೋದಲ್ಲೇ ಮಾಡಿದಂತಹ ಪೂಜೆ, ಭಕ್ತಿ, ನಮಗೆ ಎಲ್ಲ ಸಿಚುವೇಶನ್, ನೀವು ಸಾಯ್ತಾ ಇದ್ದೀರಾ ಅಂತ ಅಂದಾಗ್ಲೂ ನಿಮ್ಮ ಮನಸ್ಸಲ್ಲಿ ಇರಬೇಕು, ನನ್ನನ್ನು ಭಗವಂತ ಕಾಪಾಡ್ತಾನೆ ಅಂತ. ಸೊ ಅಂಥ ಸಿಚುವೇಶನಲ್ಲಿ ದೇವರು ಯಾರೋ ಒಬ್ಬರು ಮನುಷ್ಯ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಬಂದು ನಮಗೆ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ಯಾವತ್ತೂ ದೇವರು ಅನ್ನೋ ಒಂದು ನಂಬಿಕೆನ ನೀವು ದೃಢವಾಗಿ ಇಟ್ಕೊಂಡಾಗ ನಿಮ್ಮ ಲೈಫಲ್ಲಿ ಏನು ಬೇಕಾದ್ರೂ ನಡಿಬೋದು, ಏನು ಬೇಕಾದರೂ ಮಿರಾಕಲ್ ಆಗ್ಬೋದು. ಸೊ ಇಲ್ಲಿ ಯಾವಾಗಲೂ ಬೇಕಾಗಿರೋದು ಪಾಸಿಟಿವ್, ಅಂದರೆ ನೀನು ಸಕಾರಾತ್ಮಕವಾಗಿ ಯೋಚನೆ ಮಾಡೋದು, ನೆಗೆಟಿವಿಟಿನ ನಿಮ್ಮ ಹತ್ರನೂ ಸುಳಿಸ್ಕೊಳಕ್ಕೆ ಹೋಗಬೇಡಿ. ಭಗವಂತನ ಯಾವುದೇ ಒಂದು ಗೊಂದಲ ಇಲ್ದಲೇ ನಂಬಿ, ಅವನ ಪಾದಕ್ಕೆ ಶರಣಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರನ್ನ ನಂಬಿ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ನಡೆಯೋದೆಲ್ಲವೂ ಕೂಡ ಮಿರಾಕಲ್.
ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕಿತ್ತು. ಯಾವಾಗಲೂ ಅಷ್ಟೇ ಈ ಒಂದು ಜೀವನ ಅವನು ಯಾವಾಗ ತಗೊಂಡೋಗ್ಬೇಕು, ಯಾವಾಗ ಕರ್ಕೋಬೇಕು ಅಂತ ಅನ್ನೋದು ದೇವರು ನಿರ್ಧಾರ ಮಾಡಿರ್ತಾರೆ. ನಾವು ನಿರ್ಧಾರ ಮಾಡಿಕೊಂಡು ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದು ತಪ್ಪಿರುತ್ತೆ. ದಯವಿಟ್ಟು ಯಾವುದೇ ಸಿಚುವೇಶನಲ್ಲೂ ಅಷ್ಟೇ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಏನು ಮಾಡಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಿ. ಪರಿಹಾರಗಳೇ ಇಲ್ದಲೇ ಇರುವಂಥ ಸಮಸ್ಯೆಗಳು ಈ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಎಲ್ಲವಕ್ಕೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಸಮಾಧಾನದಿಂದ, ತಾಳ್ಮೆಯಿಂದ ಹುಡುಕಬೇಕು. ಸೊ ಹಾಗಾಗಿ ನಾನು ಈ ಒಂದಷ್ಟು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.